ಮಾಡೋದು ಮರ್ತೆ. ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಈಗ ನಾನು ಅವರೆಕಾಳು ಪಲ್ಯ, ಚಪಾತಿ, ಬೆಂಡೆಕಾಯಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಬೇಕು ಅಂದ್ಕೊಂಡೇನಿ. ಅದನ್ನೆಲ್ಲ ಹೆಂಗೆ ರೆಡಿ ಮಾಡ್ಕೊಂಡೇನಿ ಅಂತ ತೋರಿಸ್ತೀನಿ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ, ಈಗ ನಾನು ಮೊದಲೇ ತೋರಿಸ್ಬೇಕಂತಂದ್ರೆ ಮರ್ತುಬಿಟ್ಟೆ. ನಾನು ಒಗ್ಗರಣೆ ಹಾಕಿಬಿಟ್ಟೆ. ಅವರೆಕಾಳು ಸುಲ್ಕೊಂಡು ಅದನ್ನು ಒಂದು ಕುದಿಸ್ಕೊಂಡು ಅದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡು ಹಸಿ ಖಾರ ಹಾಕಿ ಒಗ್ಗರಣೆ ಹಾಕಿ ಗುರಳ್ ಪುಡಿ ಅದೆಲ್ಲ ಹಾಕಿ ಒಗ್ಗರಣೆ ಹಾಕೇನಿ. ಈಗಾಗಲೇ ಕುದೀತು ನೋಡ್ರಿ. ಈಗ ಅಲ್ಲಿ ಮುಕ್ಕಾಲು ಭಾಗ ಕುದ್ದುಬಿಟ್ಟತಿ, ಪಲ್ಯ ರೆಡಿ ಆಯ್ತು. ಈಗ ಆನಂತರ ಇಲ್ಲೇ ಒಂದು ಸ್ವಲ್ಪ ಬೆಂಡೆಕಾಯಿ, ಎಳೆವು ಮೆಣಸಿನ್ಕಾಯಿ ಸೀಳಿ ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡಿ ಉಪ್ಪು ಹಚ್ಚಿಟ್ಟೇನಿ. ಇಲ್ಲೇ ಚಪಾತಿ ಮಾಡ್ಬೇಕಂತೇಳಿ ಉಳ್ಳಿ ಹರ್ಕೊಂಡು ಇಲ್ಲಿ ಒಂದು 4 ಚಪಾತಿ ಮಾಡೇನಿ ಈಗಾಗಲೇ. ಒಂದಿಷ್ಟು ಮಾಡ್ಬೇಕು. ಅದಕ್ಕೆ ನಾನು ಮೊದಲು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿಂದ ತೋರಿಸ್ಬೇಕು ಅಂದ್ಕೊಂಡೆ. ಹಂಗೆ ಯಾವುದೋ ಮಾತೊಳಗೆ ಮರ್ತುಬಿಟ್ಟೆ ನಾನು. ಅದಕ್ಕೆ ಹಂಗಾರ ಈಗ ಒಗ್ಗರಣೆ ಹಾಕಿಂದ ಏನೇನು ಹಾಕೇನೆ ಅಂತಂದು ಹೇಳಿದ್ರೆ ಬಿಡ ಅಂತಂದು ಹೇಳಿ ಈಗ ತೋರ್ಸಾಕುಂತ ನೋಡ್ರಿ. ಏನಿಲ್ಲ, ಇದಕ್ಕೆ ಅವರೆಕಾಳು ಸುಲಿದು ಒಂದು ಕುಕ್ಕರ್ ಒಳಗೆ ಒಂದು ಸೀಟಿ ಹೊಡೆಸೇನೆ. ಒಂದು ಚೂರು ಮೆತ್ತಗಾಗ್ಯವು. ನಂತರ ಇದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಹಸಿ ಖಾರ, ಎಣ್ಣೆ ಭಾಳಷ್ಟು ಒಗ್ಗರಣೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಹಾಕಿ ಆನಂತರ ಕುದ್ದಿದ್ವಲ್ಲ ಅವರೆಕಾಳು ಇವನ್ನೆಲ್ಲ ಅದಕ್ಕೆ ಹಾಕಿದ್ನಿ. ಹಾಕಿಂದ ಉಪ್ಪು, ಖಾರ, ಅರ್ಶಿನ ಪುಡಿ, ಆಮೇಲೆ ಗುರಳ್ ಪುಡಿ ಹಾಕಿ ಕುದಿಸಿದೆ. ಈಗ ಪಲ್ಯ ರೆಡಿ ಆಗ್ತಿದೆ. ಆನಂತರ ಈಗ ಇಲ್ಲಿ ಬೆಂಡೆಕಾಯಿ ಏನು ಸೀಳಿಟ್ಕೊಂಡಿದ್ನೆಲ್ಲ ಅವನು ಹುರಿದು ಉಪ್ಪು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಂಡೆಕಾಯಿ. ಈಗ ಚಪಾತಿ ಅದೆಲ್ಲ ರೆಡಿಯಾಗಿಂದ ಮತ್ತೊಂದು ಸಲ ತಾಟಿಗೆ ಹಾಕೊಂಡು ತೋರಿಸ್ತೇನೆ ಬರ್ರಿ. ನೋಡ್ರಿ ಫ್ರೆಂಡ್ಸ್, ಈಗಾಗಲೇ ತೋರಿಸಿದ್ನೆಲ್ಲ. ಈಗ ಬೆಂಡೆಕಾಯಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿತ್ತು, ಅವರೆಕಾಳು ಪಲ್ಯ, ಚಪಾತಿ ಈಗ ರೆಡಿಯಾಗಿ ತಾಟಿಗೆ ಹಾಕ್ಕೊಂಡು ತಿನ್ನಕತ್ತೇನೆ ನೋಡ್ರಿ. ಈಗ ನನಗೆ ನೆನಪಾಗಿಲ್ಲ ಇದು ಎಲ್ಲ ರೆಡಿಯಾಗಿದ್ದು ಮಾಡ್ಬೇಕಂಥೇಳಿ. ಒಂದು ಅರ್ಧ ತಿಂದು ಆಮೇಲೆ ನೆನಪಾಯ್ತು, ಅಯ್ಯೋ ಇದು ಮಾಡಲೇ ಇಲ್ಲಲ್ಲ ಅಂಥೇಳಿ. ಅದಕ್ಕೆ ಬಂದೆ ನೋಡ್ರಿ. ಅವರೆಕಾಳು ಪಲ್ಯ, ಬೆಂಡೆಕಾಯಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಬಿಸಿ ಬಿಸಿ ಚಪಾತಿ. ಭಾಳ ರುಚಿ ಅಂದ್ರೆ ಭಾಳ ರುಚಿ ಆಕತ್ತೆ ನೋಡ್ರಿ. ಒಂದು ಸಲ ನೀವು ಹಿಂಗೆ ಟ್ರೈ ಮಾಡಿರಿ, ಚಲೋ ಆಕತ್ತೆ ನೋಡ್ರಿ.